ನಮಸ್ಕಾರ, ಆರಾಮದಿರಿ? ಎರಡು ಹಲ್ಲು ಪಡ್ಡೆ ಅಂತ ನೋಡ್ರಿ, ಬರೀ ಸೈಜ್ ಒಳಗೆ ನೋಡ್ರಿ ಸ್ನೇಹಿತರೆ ಹೆಂಗೈತಿ. ಕುದ್ಗಿ ಗಿದ್ಗಿ ಎಲ್ಲ ನೋಡ್ರಿ. ಇದು ಕೂಡ ಸೀದಾ ಅಲ್ಲೇ ಹೋತ್ ಇವಾಗ ಎತ್ತೈತ್ ನೋಡ್ರಿ. ನೆಕ್ ನೋಡ್ರಿ ಬರೀ ಅಂದ್ರೆ ನೋಡ್ರಲ್ಲ ನೋಡಿ, ಒಳ್ಳೆ ಮಸ್ತ್ ಬರೋಬ್ಬರಿ ಆಕ್ಟಿವ್ ಐತಿ. 6 ಹಲ್ಲು ಸ್ನೇಹಿತರೆ. ಇನ್ನು ಭಾಳ ಐತ್ರಿ. ಹ್ಞೂ ಸ್ನೇಹಿತರೆ ನೋಡ್ರಿ, ಒಳ್ಳೆ ಆಕ್ಟಿವ್ ಕೂಡ ಐತೆ ದನ. ಇದು HF ಪ್ಯೂರಿಟಿ ಒಳಗೆ ಸ್ನೇಹಿತರೆ ಭಾಳನೇ ಹೆಚ್ಚಿಗೆ ಜಾಸ್ತಿ ಪ್ಯೂರಿಟಿ ಇರೋವಂಥ ಹಸು ಸ್ನೇಹಿತರೆ. ಒಂದು ಹೊತ್ತಿಗೆ 13-14 ಲೀಟ್ರ್ ಹೇಳ್ಯಾರ. ಹೊತ್ತಿಗೆ 13-14 ಹೇಳ್ಯಾರ್ರಿ. ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ಇವತ್ತು ಕಂಚರಗಟ್ಟಿ ಗ್ರಾಮಕ್ಕೆ ಬಂದನ್ ನೋಡ್ರಿ. ಇವತ್ತು ಈ ವಾರ ಕೂಡ ಸುಮಾರು ಹಸುಗಳು ಇದಾವೆ ಸ್ನೇಹಿತರೆ. ಒಂದು ನೋಡ್ರಿ ಇಲ್ಲಿ ಫ್ರಂಟಿಂದ ಸ್ನೇಹಿತರೆ, ಇದು ಒಂದು ಏನು ನೋಡತ್ತೀರಲ್ಲ, ಭಾರಿ ಒಳ್ಳೆ ಹಸು ಐತಿದು. ಬ್ರೀಡ್ ಒಳಗೆ ಸ್ವಲ್ಪ ಡಿಫ್ರೆಂಟ್ ಆಗೈತಿ. HF ಪ್ಲಸ್ ಗಿರ್ಲ್ಯಾಂಡೋ ಥರ ಅನಿಸ್ತತಿ ನೋಡಕ್ಕೆ. ಗಿರ್ ಥರ ಐತಿ, ಬಟ್ ಕೊಂಬು ಗಿಂಬು ಸಮ್ ವಾಟ್ ಗಿರ್ಲ್ಯಾಂಡೋ ಹಂಗೆ ಕಾಣಿಸ್ತತಿ ನೋಡ್ರಿ. ಆಟೋ ನೋಡ್ರಿ ಸ್ನೇಹಿತರೆ. ನಮಸ್ಕಾರ ರೀ ಬಾಬಣ್ಣರ. ನಮಸ್ಕಾರ, ಆರಾಮದಿರಿ? ಹ್ಞೂ ರೀ, ಆರಾಮದ ನೋಡ್ರಿ. ನೀವು ಆರಾಮದಿರಿ? ಆರಾಮದಿರಿ. ಹ್ಞೂ ರೀ. ಆಮೇಲೆ ಇವತ್ತು ಎಷ್ಟು ತಂದಿರಿ ಆಕಳ? ಇವತ್ತು ಒಂದು 10 ಬಂದಾವ್ರಿ. 10 ಅದಾವ್ರಿ? 10 ಅದಾವ್ರಿ. ಟೋಟಲ್ 10 ಅದಾವ ಅಂತ ಸ್ನೇಹಿತರೆ. 10 ಅದಾವ್ರಿ. 10 ಅದಾವ ಅಂತಂದು ಹೇಳ್ತಾರೆ. ಆಮೇಲೆ 2 ಹಲ್ಲು, 4 ಹಲ್ಲು, ಹ್ಞೂ ರೀ, 6 ಹಲ್ಲು, ಹ್ಞೂ ರೀ, ಕಡೆ ಹಲ್ಲು. ಕಡೆ ಹಲ್ಲು. ಹ್ಞೂ ರೀ. ಆಮೇಲೆ ರೇಟ್ ಎಲ್ಲಿಂದ ಶುರುವಾಗಿ ಎಲ್ಲಿ ಮಟ್ಟ ಅದಾವ್ರಿ? 80ರಿಂದ ಮೇಲ್ಪಟ್ಟ ಅದಾವ್ರಿ. ಹ್ಞೂ ರೀ. 80, 70 ಮೇಲೆ, 80 ಮ್ಯಾಗ. ಹ್ಞೂ ರೀ. ಹ್ಞೂ ರೀ. ಒಟ್ಟು ಅಂದ್ರೆ 70-80ರಿಂದ ಹಿಡಿದು ಎಲ್ಲಿವರೆಗೂ ರೀ ಲಾಸ್ಟ್? 120 ಮಟ ರೀ. 120 ಮಟ ರೀ. ಓಕೆ, 70-80ರಿಂದ 120 ಮಟನೂ ಅದಾವ ಅಂತಂದು ಹೇಳ್ತಾರೆ. ಆಮೇಲೆ ರೇಟ್ ನೀವು ಹೇಳೋಂಥ ರೇಟಿಗೆಲ್ಲ ಹೆಚ್ಚು ಕಮ್ಮಿ ಆಗ್ತತ್ರಿ ಬಂದ್ರೆ? ಆಗ್ತೈತ್ರಿ, ಬಂದು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗ್ತೈತಿ. ಓಕೆ, ಸರಿ ರೀ. ಓಕೆ, ಶುರು ಮಾಡೋಣ ಸ್ನೇಹಿತರೆ ವಿಡಿಯೋನ. ಅದಕ್ಕಿಂತ ಮುಂಚೆ ಇದು ನಿಮ್ದು ಯಾವ ಊರಂದ್ರಿ? ಕಂಚರಗಟ್ಟಿ ರೀ ಇದು. ಕಂಚರಗಟ್ಟಿ ಗ್ರಾಮ. ಹಾವೇರಿ ತಾಲೂಕು, ಹಾವೇರಿ ಜಿಲ್ಲಾ. ಹ್ಞೂ ರೀ. ಹಾವೇರಿಯಿಂದ ಒಂದು 30, ರಾಣೆಬೆನ್ನೂರಿಂದ ಒಂದು 35 ಕಿಲೋಮೀಟರ್ ಆಕೈತ್ರಿ. ಆಕತಿ. ಹ್ಞೂ ರೀ. ಈ ಕಡೆ ಬಂದ್ರೆ ಮೈಲಾರ. ಹ್ಞೂ ರೀ. ಮೈಲಾರಿಂದ ಒಂದು 12 ಕಿಲೋಮೀಟರ್ ಆಕೈತಿ. ಮೈಲಾರ, ಹೊಳಲು, ಹೊಳಲು ಎಲ್ಲ ಹತ್ರ ಆಕೈತ್ರಿ. ಹ್ಞೂ ರೀ. ಹಡಗ್ಲಿಂದ ಇಲ್ಲಿ 45 ಕಿಲೋಮೀಟರ್ ಹಡಗ್ಲಿ ಆಕೈತ್ರಿ. ಹ್ಞೂ ರೀ. ಗದಗ್ನಿಂದ ಬರೋರಿಗೂ ಹತ್ರ ಆಕದಂಗಾರ. ಗದಗ ಇಲ್ಲಿಂದ 76 ಕಿಲೋಮೀಟರ್ ಐತ್ರಿ. ಹ್ಞೂ ರೀ. ಆ ಕಡೆಯಿಂದ ಎಲ್ಲ ಬರ್ತಾರ್ರಿ ಜನ. ಹ್ಞೂ ರೀ. ಬಂದು ಒಯ್ತಾರ್ರಿ. ಓಕೆ, ಮಾಲ್ ಇದ್ದಂಗೆ ಕೊಟ್ಟು ಕಳಿಸ್ತೀವ್ರಿ. ಹ್ಞೂ ರೀ. ಓಕೆ, ಬರ್ರಿ ಬಾಬಣ್ಣರ ಶುರು ಮಾಡೋಣ ವಿಡಿಯೋನ. ತೊಗೊಂಬರ್ರಿ ಮೊದಲನೇ ಹಸು ಸ್ನೇಹಿತರೆ. ಬಂತು ನೋಡ್ರಿ ಹಸು ಮೊದಲನೇದ್ದು. ಅವಾಗಲೇ ನಿಮಗೆ ಏನು ಹೇಳಿದ್ನೆ ನಾನು, ಸ್ವಲ್ಪ ನೋಡೋಕ್ಕೆ ಇದು HF ಮತ್ತು ಗಿರ್ಲ್ಯಾಂಡೋ ಕ್ರಾಸ್ ಐತಿ ಅಂತ. ಈ ಇಡೀ ಬ್ಯಾಚ್ ಒಳಗೆ ಎಲ್ಲದಕ್ಕಿಂತ ಸ್ಪೆಷಲ್ ಹಸು ಇದು ಇವತ್ತು ಸ್ನೇಹಿತರೆ. ಯಾಕಂದರೆ ಇದ್ರ ಬಗ್ಗೆ ನೀವು ಭಾಳ ಮಾಹಿತಿನ ತಿಳ್ಕೊಳ್ಳೇಬೇಕು. ಶುರು ಮಾಡೋಣ. ಬಾಬಣ್ಣ, ಇದು ಹಲ್ರಿ? 2 ಹಲ್ಲು ಐತ್ರಿ. 2 ಹಲ್ಲು. 2 ಹಲ್ಲು ಪಡ್ಡೆ ರೀ ಇದು. ಹ್ಞೂ ರೀ. ನೋಡ್ರಿ ಸ್ನೇಹಿತರೆ, 2 ಹಲ್ಲು ಪಡ್ಡೆ ಅಂತ ನೋಡ್ರಿ. ಬರೀ ಸೈಜ್ ಒಳಗೆ ನೋಡ್ರಿ ಸ್ನೇಹಿತರೆ ಹೆಂಗೈತಿ. ಕುದ್ಗಿ ಗಿದ್ಗಿ ಎಲ್ಲ ನೋಡ್ರಿ, ಅಗಲೈತಿ, ಎಕ್ದಮ್ ಸ್ಟ್ರೇಟ್ ಐತಿ ದನ. ಇನ್ನೂ ಬರೀ 2 ಹಲ್ಲು ಪಡ್ಡೆ ಸ್ನೇಹಿತರೆ ಇದು. ಹಿಂದೆ ಎಲ್ಲ ನೋಡ್ರಿ ಎಕ್ದಮ್ ಹೈಟ್, ಒಳ್ಳೆ ಸೊಂಟ ಗಿಂಟ ಅಗಲೈತಿ, ಚೆನ್ನಾಗೈತಿ, ಗಟ್ಟಿ ಹಸು ಸ್ನೇಹಿತರೆ. ಭಾರಿ ಸಾಜ್ ರೀ. ಹ್ಞೂ ರೀ. ನಾನು ಹಾಲಿನ ವಿಚಾರವಾಗಿ ಸ್ನೇಹಿತರೆ ನಿಮಗೆ ಇದಕ್ಕೆ ಒತ್ತು ಕೊಡಲ್ಲ ಈ ಹಸುನಲ್ಲಿ. ಯಾಕಂದ್ರೆ ಹಾಲಿದು ಕೊಟ್ಟೆ ಕೊಡ್ತತಿ. ಸ್ಪೆಷಲಿ ಏನಂದ್ರೆ ಗಟ್ಟಿ ಹಸು. ಅವ್ರು ಹೆಂಗ್ ಮೇರ್ತಾರೆ ಹಂಗ ಹಾಲ್ ರೀ. ಹ್ಞೂ ರೀ. ಓಕೆ ಬಾಬಣ್ಣ, ಜಸ್ಟ್ 2 ಹಲ್ಲು ಅಂದ್ರಲ್ಲ? 2 ಹಲ್ಲು ರೀ. ಹಲ್ಲು ತೋರಿಸ್ರಿ, ಹಲ್ಲು ತೋರಿಸ್ರಿ. ಹಾಂ ರೀ. 2 ಹಲ್ಲು ಈಗ ಹುಟ್ಸಾಕತೈತ್ರಿ. ಹ್ಞೂ ರೀ. ಇವಾಗ 2 ಹಲ್ಲು ಹುಟ್ಸಾಕತ್ತಲ್ರಿ? ಓಕೆ ರೀ ಸ್ನೇಹಿತರೆ, ನೋಡ್ರಿದ್ರಲ್ಲ. ಆ ಮುಂದಿನ್ನೂ ಬರೋಬ್ಬರಿ ಸೈಜ್ ಆಕತ್ರಿ ಇದು. ಇನ್ನೂ ಭಾಳ ಬೆಳೆತೈತ್ರಿ ಅದು. ಭಾಳ ಬೆಳಿತೈತಲ್ಲ. ಓಕೆ, ಹಾಲೆಲ್ಲ ಚೆನ್ನಾಗಿ ಬರೋದ ಸ್ನೇಹಿತರೆ. ನೋಡ್ರಿ, ಒಂದು 15ರಿಂದ 16 ಲೀಟರ್ ಬರ್ತೈತ್ರಿ ಮುಂದಕ್ಕೆ ಅದು. ಅಲ್ರಿ? ನೆಕ್ಸ್ಟ್ ಮುಂದಿನ ಸೂಲಿಗೆ. ಮುಂದಿನ ಸೂಲಿಗೆ ರೀ. ಹಾಂ ರೀ. ಈಗ ಈ ಸೂಲು ಎಷ್ಟು ಹೇಳ್ತೀರಿ ಹಾಲಿಂದ ಅಪೇಕ್ಷೆ? ಬರ್ಬೋದ್ರಿ, ಒಂದು 8ರಿಂದ 10 ಬರ್ತೈತ್ರಿ. 8ರಿಂದ 10 ರೀ. ಓಕೆ, 8ರಿಂದ 10 ಅಂತ ಸ್ನೇಹಿತರೆ. ನೋಡ್ರಿ ಇದ್ರದ್ದು ಕೆಚ್ಚಲು 8ರಿಂದ 10 ಅಂತಂದು ಹೇಳ್ತಾರೆ. ಆಮೇಲೆ ಇದು ಏನು ಗೀರ್ HF ಮಿಕ್ಸ್ ಒಳಗೆ ಐತೇನ್ರಿ? ಗೀರ್ ಮಿಕ್ಸ್ ಐತ್ರಿ HF. ಹ್ಞೂ ರೀ. ಓಕೆ, ಗೀರ್ ಒಳಗೆ ಸ್ನೇಹಿತರೆ ಏನು ಗಿರ್ಲ್ಯಾಂಡೋ ಅಂತ ಕೇಳಿದ್ರಲ್ಲ ನೀವು,
ಆ ಥರದ್ದು ಮಿಕ್ಸ್ ಸೈಜ್ ಸ್ನೇಹಿತರೆ ಅದು. ಬಟ್ ಮುಂದೆ ಇನ್ನೂ ಹೆವಿ ಒಳ್ಳೆ ಸೈಜ್ ಆಗೋಂಥ ಹಸು ಸ್ನೇಹಿತರೆ ಇದು. ಓಕೆ ಅಣ್ಣ, ಇದು ಏನೈತ್ರಿ ವ್ಯಾಪಾರ? ಇದಕ್ಕೆ 150 ಹೇಳ್ತೀವಿ ರೀ. ಹ್ಞೂ ರೀ, ಫೈನಲ್ ಎಲ್ಲಿಗೆ ಬಂದ್ರೆ ಕೊಡೋದ್ರಿ? ಹೆಚ್ಚು ಕಮ್ಮಿ ಕೊಡ್ತೀವಿ ರೀ ಬಂದ್ರೆ. ಹ್ಞೂ ರೀ ಸ್ನೇಹಿತರೆ, ಈ ಥರ ಹಸು ನೋಡ್ರಿ ಸ್ನೇಹಿತರೆ ಸಿಗಲ್ಲ. ಯಾಕಂದರೆ ಈ ಕ್ವಾಲಿಟಿ ಹಸು ನೀವು ಇದು ಹೆವಿ ಆಗ್ತದೆ ಭಾಳ ಸೈಜ್ ಒಳಗೆ ಸ್ನೇಹಿತರೆ. ಒಂದೇ ವಿಷಯ ಏನಪ್ಪ ಕೇಳ್ಕೊಳ್ಳೋದಂದರೆ, ನಾನು ಚೆನ್ನಾಗಿ ಒಳ್ಳೆ ಕಾಳಜಿ ಮಾಡ್ತೀನಿ, ನೀಟಾಗಿ ಇಟ್ಕೊಂಡು ಅದ್ರ ತಕ್ಕಂಗೆ ಅದನ್ನು ಮೇಂಟೈನ್ ಮಾಡ್ತೀನಿ ಅನ್ನೋರು ಇದನ್ನು ಅಂತರ್ವೈರಿ ನೋಡ್ರಿ ಸ್ನೇಹಿತರೆ. ಇವಾಗೇನು ನೋಡಿದ್ರಲ್ಲ, ಸ್ನೇಹಿತರೆ ನೋಡ್ರಿ ಬಂತು ಎರಡನೇ ಹಸು. ಇದು ನೋಡ್ರಿ ಒಳ್ಳೆ ಆಕ್ಟಿವ್ ಐತೆ, ಮಸ್ತ್ ಐತೆ, ನುಗ್ತೈತೆ ಹಂಗೆ. ಇಲ್ಲಿ ನೀರೊಳಗೆ ಮಿಕ್ಸ್ ಮಾಡಿ ಹಾಕ್ಯಾರ ನೋಡ್ರಿ, ಒಳ್ಳೆ ಮಸ್ತ್ ಆಕ್ಟಿವ್ ಐತಿದ್ದು ಅದನ್ನ ತೊಗೊಂಬರಿ ಬಾಬಣ್ಣ. ನೋಡ್ರಿ ಸ್ನೇಹಿತರೆ ಬಂತು ಹಸು. ಓಕೆ ಬಾಬಣ್ಣ, ಇದನ್ನು ಗೀರ್ HF ಮಿಕ್ಸ್ ಐತೇನ್ರಿ? ಗೀರ್ HF ಮಿಕ್ಸ್ ಐತ್ರಿ ಇದು. ಹೌದ್ರಿ, ಗೀರ್ HF ಮಿಕ್ಸ್ ಅಂತ ಸ್ನೇಹಿತರೆ. ಇದು ಹಲ್ರಿ? ಇದು ಕಡೆ ಅಲ್ರಿ, ಇದು ಕಡೆ ಹಲ್ರಿ. ಈಗ ಹ್ಞೂ ಕಡೆ ಹಲ್ಲು. ಆಮೇಲೆ ಎಷ್ಟು ಟೈಮ್ ಆಕತ್ರಿ ಇಳ್ಯಾಕಿದು? ಇನ್ನೂ ಒಂದು 15 ದಿನ ಟೈಮ್ ಐತ್ರಿ. 15 ದಿನ ಟೈಮಾ? 15 ದಿನ ಟೈಮ್ ಅಂತ ಸ್ನೇಹಿತರೆ ಇದು. ಆಮೇಲೆ ಇದು ಎಷ್ಟನೇ ಸೂಲ್ ರೀ? ಈಗ ಹೇಳಿದ್ರೆ 3ನೇದ್ರಿ. 3ನೇದ್ದಲ್ರಿ? ಓಕೆ, 3ನೇದ್ದು ಅಂತ ಸ್ನೇಹಿತರೆ. ಆಮೇಲೆ ಏನು ಹೇಳ್ತೀರಿ ಹಾಲಿಂದ ಅಪೇಕ್ಷೆ? ಬರ್ತೈತ್ರಿ, ಒಂದು 6-7 ಬರ್ತೈತ್ರಿ. 6-7? ಓಕೆ, ಹೊತ್ತಿಗೆ 6-7 ಅಂತ ಹೇಳ್ತಾರೆ ಸ್ನೇಹಿತರೆ. ಎಮ್ಮೆ ಹಾಲು ಇದ್ದಂಗ್ರಿ ಇದು. ಹ್ಞೂ ರೀ, ಫ್ಯಾಟ್ ಜಾಸ್ತಿ ಬರ್ತೈತಲ್ರಿ? ಫ್ಯಾಟ್ ಜಾಸ್ತಿ ಬರ್ತೈತ್ರಿ ಇದು. ಹ್ಞೂ ರೀ, ಸ್ವಲ್ಪ ಗೀರಿಂದ ಗುಣ ಭಾಳ ಐತಿ ಇದ್ರಾಗ. ಭಾಳ ಸಾದು ಐತ್ರಿ. ಹ್ಞೂ ರೀ, ಏನು ಹೇಳ್ತೀರಿ ಇದಕ್ಕೆ ವ್ಯಾಪಾರ? ಇದಕ್ಕೆ 75 ಹೇಳ್ತೀವಿ. 75 ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀರಿ? ಕೊಡ್ತೀವಿ. ಹಾಂ ರೀ. ಇನ್ನು ಎಷ್ಟು ಟೈಮ್ ಆಕೈತಿ ಅಂದ್ರಿ ಇದು? ಇನ್ನೊಂದು 15 ದಿನ ಹೋಗ್ತೈತಿ. ಇನ್ನೊಂದು 15 ದಿನ ಹೋಗ್ತೈತ್ರಿ? ಓಕೆ ಸರಿ ರೀ ಅಣ್ಣ, ತೊಗೊಂಬರ್ರಿ ಅಣ್ಣ ಇನ್ನೊಂದು ಹಸು. ಆಮೇಲೆ ಬಾಬುಣ್ಣ, ಇದಕ್ಕೆ ಎಷ್ಟು ಹೇಳಿದ್ರಲ್ಲ ಹಾಲು? ಈಗ 8-9 ಬರ್ತೈತ್ರಿ. ಈ ಮೊದಲನೇ ಸೂಲು? ಮೊದಲನೇದಕ್ಕೆ 8-9 ಬರ್ತೈತಿ. ಎರಡನೇ ಸೂಲಿಗೆ ಒಂದು 15-16 ಲೀಟರ್ ಬರ್ತೈತ್ರಿ. ಹಾಂ ರೀ. ನೋಡ್ರಿ ಸ್ನೇಹಿತರೆ, ಇದು ನೋಡಿದ್ರಲ್ಲಿ ಇವಾಗ ಗೀರ್ ಮಿಕ್ಸ್ ಆರಾಮ್ ಸರಾಗವಾಗಿ ನಡೀತೈತಿ. ಇದು ವಾಕಿಂಗ್ ಗೀಕಿಂಗ್ ಎಲ್ಲ ಏನು ಸಮಸ್ಯೆ ಇಲ್ಲ, ಮೇಯ್ತೈತಿ ಪ್ರತಿಯೊಂದು, ಚೆನ್ನಾಗೈತಿ ಇದು ಕೂಡ. ಮತ್ತು ನೋಡ್ರಿ ಸ್ನೇಹಿತರೆ HF ನೋಡ್ರಿ, ಇದು ಕೂಡ ಸೀದಾ ಅಲ್ಲೇ ಹೋತ್. ಇವಾಗ ಇವ್ರೇನು ತಿಂಡಿ ಹಾಕ್ಯಾರಲ್ಲ ನೀರೊಳಗೆ ಮಿಕ್ಸ್ ಮಾಡಿ. ಎಲ್ಲ ಗಬ್ಬಾರೆ ಒಂದೆರಡು ಅದಾವ್ರಿ? ಒಂದು ಹಾಲಿಂದ ಐತ್ರಿ ಆಟ, ಎಲ್ಲ ಗಬ್ಬ. ಹೌದ್ರಿ? ಓಕೆ ರೀ. ನೋಡ್ರಿ ಸ್ನೇಹಿತರೆ, ಏನು ನೋಡಿದ್ರಲ್ಲ ಇವಾಗ, ಇದು ಗಿರ್ಲ್ಯಾಂಡು HF ಮಿಕ್ಸ್ ಥರ ಇದ್ದಿದ್ದು. ಯಾಕಂದ್ರೆ ಇದು ನಡು ನನಗೆ ಯಾವ ಥರ ಫುಟೇಜ್ ಸಿಗ್ತೈತೆ ಹಂಗೆ ನಿಮಗೆ ತೋರ್ಸಾಕತ್ತಾನಿ. ಭಾಳ ಒಳ್ಳೆ ಮಸ್ತ್ ಸ್ಪೆಷಲ್ ಹಸು ಐತ್ರಿ ಇದು, ಭಾರಿ ಮಸ್ತ್ ಐತಿ, ಚೆನ್ನಾಗೈತಿ. ಮಾತಾಡಿ ವ್ಯಾಪಾರನ ಇದನ್ನ ತಗೊಂಡು ಹೋಗ್ಬೋದು, ಭಾರಿ ಒಳ್ಳೆ ಹಸು ಐತಿ. ಸ್ನೇಹಿತರೆ ನೋಡ್ರಿ ಬಂತು ಹಸು, ಇನ್ನೊಂದು HF ಹೆವಿ ಒಳ್ಳೆ ಬಿಗ್ ಸೈಜ್ ಅಡ್ಡರಿಂದ HF ಹಸು ಐತಿ ಇದು. ಬಾಬಣ್ಣ, ಇದು ಹಲ್ರಿ? 6 ಹಲ್ರಿ. 6 ಹಲ್ರಿ? ಹ್ಞೂ ರೀ, 6 ಹಲ್ ಅಂತ ಸ್ನೇಹಿತರೆ. 6 ಹಲ್ಲು. ಆಮೇಲೆ ಎಷ್ಟನೇ ಸೂಲ್ ರೀ ಇದು? ಈಗ ಹೇಳಿದ್ರೆ 2ನೇದ್ರಿ ಇದು. 2ನೇ ಸೂಲ್ ರೀ? ಇಳಿದ್ರೆ 2ನೇ ಸೂಲ್ ಅಂತ ಸ್ನೇಹಿತರೆ. ಇದು ಅಡ್ಡರ್ ನೋಡ್ರಿ, ಇದ್ರದ್ದು ಕೆಚ್ಚಲು ನೋಡ್ರಿ, ಮೊಲಿ ತೊಟ್ಟೆಲ್ಲ ಸಮ ಇದಾವು, ಒಳ್ಳೆ ಹೆವಿ ಐತಿ ಅಡ್ಡರ್. ಎಷ್ಟು ಟೈಮ್ ಆಕತ್ರಿ ಇಳಿಯಾಕಿದ? ಇನ್ನೂ ಒಂದು ವಾರ ಟೈಮ್ ಐತ್ರಿ. ಇನ್ನೊಂದು ವಾರ ಟೈಮ್ ಐತ್ರಿ? ಒಂದು ವಾರ ಅಂತ ಸ್ನೇಹಿತರೆ. ಏನು ಹೇಳ್ತೀರಿ ಹಾಲಿಂದ ಅಪೇಕ್ಷೆ? ಇದು ಬರ್ತೈತ್ರಿ ಒಂದು 10-12 ಲೀಟರ್ ಬರ್ತೈತ್ರಿ. 10-12 ಲೀಟರ್ ಹೊತ್ತಿಗೆ? ಹೊತ್ತಿಗೆ ರೀ. ಓಕೆ, ನರ ಎಲ್ಲ ಸ್ನೇಹಿತರೆ ಮಸ್ತ್ ಒಳ್ಳೆ ಚೆನ್ನಾಗೈತಿ, ಹಸು ಕೂಡ ಒಳ್ಳೆ ಮಸ್ತ್ ಐತಿ. ಏನೈತ್ರಿ ವ್ಯಾಪಾರ? ಇದಕ್ಕೆ 110 ಹೇಳ್ತೀವಿ ರೀ. 1,10,000. ಎಲ್ಲಿಗೆ ಬಂದ್ರೆ ಕೊಡೋದ್ರಿ? ಹೆಚ್ಚು ಕಮ್ಮಿ ಕೊಡ್ತೀವಿ ರೀ ಬಂದ ಮೇಲೆ. ಹೌದ್ರಿ? ಓಕೆ ಸರಿ ರೀ ಬಾಬಣ್ಣ, ತೊಗೊಂಬರ್ರಿ ಅಣ್ಣ ಇನ್ನೊಂದು. ನೋಡ್ರಿ ಸ್ನೇಹಿತರೆ, ಇದಕ್ಕೂ ಇವಾಗ ತಿಂಡಿ ಹಾಕ್ಯಾರ. ಆಮೇಲೆ
ಕೆಲವೊಂದು ಹಸುಗಳು ಸ್ನೇಹಿತರೆ ಈ ಆರೋಗ್ಯದ ಸಮಸ್ಯೆ ಇದ್ದಂಥವು ಸ್ನೇಹಿತರೆ ತಿಂಡಿ ತಿನ್ನೋದಾಗಲಿ ಮೇವು ತಿನ್ನೋದಾಗಲಿ ಈ ವಿಚಾರವಾಗಿ ಸ್ವಲ್ಪ ಹಿಂದೆ ಮುಂದೆ ಇರ್ತವೆ. ಯಾವು ಕೂಡ ಇವ್ರ ಹತ್ರ ಇರುವಂಥ ಹಸುಗಳು ಆ ಥರ ಇಲ್ಲ. ಎಲ್ಲವೂ ಕೂಡ ನಿಮಗೆ ಅವ್ರಿಗೆ ಹೆಂಗೆ ಅನುಕೂಲ ಆಕತಿ ಅದ್ರ ಪ್ರಕಾರ ಎಲ್ಲ ಮೇವು ತಿಂಡಿ ಹಾಕಿ ತಿನ್ನಿಸಿ ನೀರು ಕುಡಿಸಿನೇ ತೋರಿಸ್ತಾರೆ ಸ್ನೇಹಿತರೆ. HF ಓಕೆ ಬಾಬಣ್ಣ, ಇದು ಹಲ್ರಿ? ಇದು ಆರಲ್ರಿ. ಆರಲ್ರಿ? ಹ್ಞೂ ರೀ, ಆರಲ್ಲ ಸ್ನೇಹಿತರೆ. ಬರೋಬ್ಬರಿ ಹ್ಯೂಜ್ ಐತಿ ನೋಡ್ರಿ, ಹೆವಿ ಐತಿದೆ ನೋಡ್ರಿ. ಇಲ್ಲ ಕತ್ತಿಗಿತ್ತೆಲ್ಲ ನೆಕ್ ಒಳ್ಳೆ ಹೆಂಗೆ ಎತ್ತೈತೆ ನೋಡ್ರಿ. ನೆಕ್ ನೋಡ್ರಿ ಬರ್ರಿ, ಅಂದ್ರೆ ಸೊಂಟ ನಡ ಎಲ್ಲ ಒಳ್ಳೆ ಚೆನ್ನಾಗಿ ಸ್ಟ್ರಾಂಗ್ ಐತಿ ಸ್ನೇಹಿತರೆ. ಇದು ಕೂಡ ಒಂದು ಹೇಳ್ತೇನೆ ಸ್ನೇಹಿತರೆ, ಈ ಹಸು ಕೂಡ ಫಸ್ಟಿಗೆ ಏನು ನೋಡಿದ್ರಲ್ಲ ಅದನ್ನ ಬಿಟ್ರೆ ಈ ಹಸು ಕೂಡ ಪದ್ಧತಿ ಪ್ರಕಾರ ಚೆನ್ನಾಗಿ ನಾನು ಸಾಕೊಂತಾನಿ, ಹಾಲು ಚೆನ್ನಾಗಿ ಬರ್ತೈತಿ. ನನಗೆ ಸಾಕೋದು ಗೊತ್ತೈತಿ, ನನಗೆ ಅನುಭವ ಐತಿ, ನಾನು ಒಯ್ತಾನಿ ಒಳ್ಳೆ ಹಸು ಅನ್ನೋರಿಗೆ ಈ ಹಸು ಕೂಡ ನಾನು ರೆಕಮೆಂಡ್ ಮಾಡ್ತೀನಿ ಸ್ನೇಹಿತರೆ. ಅಣ್ಣ ಇದು ಎಷ್ಟನೇ ಸೂಲ್ ಅಂದ್ರೆ? ಎರಡನೇದು ರೀ. ಈಗ ಹೇಳಿದ್ರೆ ಎರಡನೇದು. ಎಷ್ಟು ಟೈಮ್ ಆಗ್ತದೆ ರೀ ಇಳ್ಯಾಕೆ? ಇನ್ನೊಂದು 15 ದಿನ ಟೈಮ್. ಇನ್ನೊಂದು 15 ದಿನ ಟೈಮ್ ಆಗ್ತದೆ. ಇನ್ನೊಂದು 15 ದಿನ ಅಂತ ಸ್ನೇಹಿತರೆ. ಆಮೇಲೆ ಏನು ಹೇಳ್ತೀರಿ ಅಣ್ಣ, ಇದು ಹಾಲಿಂದ ಅಪೇಕ್ಷೆ ಹೊತ್ತಿಗೆ? ಹೊತ್ತಿಗೆ ಒಂದು 10 ಲೀಟ್ರ್ ಬರ್ತೈತೆ ರೀ. ಹೊತ್ತಿಗೆ ಒಂದು 10 ಲೀಟ್ರಾ? ಓಕೆ, 10 ಲೀಟ್ರ್ ಅಂತ ಸ್ನೇಹಿತರೆ. ಒಂದೇ ಹೆಜ್ಜೆ ಮುಂದೆ ನಡೆಸ್ರಿ ಅಣ್ಣ. ನೋಡ್ರಿ ಸ್ನೇಹಿತರೆ, ಇದ್ರದ್ದು ಅಡ್ಡರು ಕೆಚ್ಚಲು ನೋಡ್ರಿ. ಓಕೆ, ಹೊತ್ತಿಗೆ 10 ಬರ್ತೈತೆ ರೀ. ಹಾಂ, ಅವ್ರು ಹೆಂಗೆ ಮೇಯ್ಸ್ತಾರೆ ಹಂಗೆ ಹಾಲು ಜಾಸ್ತಿ ರೀ. ಇವು ಟೈಮ್ ಎಷ್ಟೈತಂದ್ರಿ? ಇನ್ನೂ 15 ದಿನ ಟೈಮ್ ಐತೆ. 15 ದಿನ ರೀ. ಏನು ಹೇಳ್ತೀರಿ ಅಣ್ಣ ವ್ಯಾಪಾರ? ಇದಕ್ಕೆ 1.10 ಹೇಳ್ತೀವಿ ರೀ. 1,10,000 ಫೈನಲ್. ಹೆಚ್ಚು ಕಮ್ಮಿ ಕೊಡ್ತೀರಿ? ಹೆಚ್ಚು ಕಮ್ಮಿ ಕೊಡ್ತೀವಿ ಬಂದ್ಮೇಲೆ. ಹೊಳಸ್ರಿ ಅಣ್ಣ ಒಂದು ಸೆಕೆಂಡ್. ಈ ಕಡೆ ಒಂದೆರಡು ಹೆಜ್ಜೆ ನಡೆಸ್ಕೊಂತ ಹಿಂಗೆ ರೌಂಡ್ ನಡ್ಯಾಕಂದ್ರೆ ನೋಡ್ರಿ ಸ್ನೇಹಿತರೆ ಹೆಂಗೆ ಓಡ್ತತ್ ನೋಡ್ರಿ ಇದು ಹಸು. ನೋಡಿದ್ರಲ್ಲ ಸ್ನೇಹಿತರೆ, ಇವಾಗ ಹಂಗೆ ಕರ್ಕೊಂಡು ಹೋಗ್ರಿ. ಅದೇ ಥರ ಅವಾಗ ಕರ್ಕೊಂಡು ಹೋದ್ರಲ್ಲ ನೋಡ್ರಿ, ಒಳ್ಳೆ ಮಸ್ತ್ ಬರೋಬ್ಬರಿ ಆಕ್ಟಿವ್ ಐತಿ. ಆರಲ್ಲ ಸ್ನೇಹಿತರೆ, ಒಳ್ಳೆ ಚೆನ್ನಾಗೈತಿ ನೋಡ್ರಿ. ಇದು ತೋಟದಾಗೆಲ್ಲ ಬಿಟ್ಟು ಓಡಾಡಿ ಮೇಸರಿಗೆ. ಬಟ್ ಏನು ಕಾಳಜಿ ಬೇಕು ಸ್ನೇಹಿತರೆ ಇದಕ್ಕೆ, ಚೆನ್ನಾಗಿರೋವಂಥ ಕಾಳಜಿ. ತೊಗೊಂಡು ಹೋಗಿ ಕಾಳಜಿ ಮಾಡಲಿಲ್ಲ ಅಂದರೆ ಸ್ನೇಹಿತರೆ ಅವುಗಳು ಕೂಡ ಸ್ಟ್ರೆಸ್ ಒಳಗೆ ಹೋಗ್ಬಿಡ್ತಾವೆ. ಈ ಸ್ಪೆಷಲಿ ಈ HF ಗುಣ ಇರೋವಂಥವು ಹಸುಗಳಿಗೆ ನೀವು ಸಿಕ್ಕಾಪಟ್ಟೆ ಒಳ್ಳೆ ಕಾಳಜಿ ಮಾಡಬೇಕಾಗ್ತತಿ. ಅದ್ರ ತಕ್ಕಂಗೆ ಹಾಲು ಗ್ಯಾರಂಟಿ ಡೆಫಿನೆಟಾಗಿ ಬಂದೇ ಬರ್ತವೆ. ಬಟ್ ಪ್ರಾಪರ್ ಕಾಳಜಿ ಬೇಕೇ ಬೇಕು. ಸ್ವಚ್ಛತೆ ಮೇಂಟೈನ್ ಮಾಡ್ಬೇಕು, ಕ್ಲೀನ್ಲಿನೆಸ್. ಈ ಹಸಿ ಮೇವು ಒಣ ಮೇವದ್ದು ಲೆಕ್ಕಕ್ಕೆ ಅದರ ಪ್ರಾಪರ್ ಅದಕ್ಕೆ ತಕ್ಕಂಗೆ ನೀವು ಮೇವನ್ನ ಕೊಟ್ಟು ತಿಂಡಿ ಪೇಣಿ ಏನೇನಿರೋದು ಅದರ ಅನುಕೂಲಕ್ಕೆ ತಕ್ಕಂಗೆ ಪ್ರತಿಯೊಂದು ರೀತಿಯಿಂದಾನು ಅದಕ್ಕೆ ಗಾಳಿ ವ್ಯವಸ್ಥೆ ಆಗಲಿ ಎಲ್ಲ ಮಾಡಿ ಚೆನ್ನಾಗಿ ನೋಡ್ಕೋಬೇಕು ಸ್ನೇಹಿತರೆ. ಸ್ನೇಹಿತರೆ ನೋಡ್ರಿ, ಇಲ್ಲಿ ಮತ್ತೊಂದು ಇದು ಕೂಡ ತಿಂಡಿ ಹಾಕ್ಯಾರ. ಇದು ಕೂಡ ಸ್ನೇಹಿತರೆ ನನಗೆ ಈ ಬ್ಯಾಚ್ ಒಳಗೆ ಈ ಹಸು ಕೂಡ ಸ್ನೇಹಿತರೆ ಭಾಳ ಲೈಕ್ ಆಗೈತಿ. ಹಸು ನೋಡ್ರಿ, ಹಸು ಸಣ್ಣದೈತಿ, ಇನ್ನು ಬೆಳೆಯುವಂಥ ಹಸು ಅಂತ ಅನಿಸ್ತತಿ. ಏನು ಮಣಕ ಏನ್ರಿ ಇದು? ಮಣಕ 2 ಹಲ್ ಪಡ್ಡೆ ರೀ ಇದು. 2 ಹಲ್ ಪಡ್ಡೆ. ಓಕೆ, 2 ಹಲ್ ಪಡ್ಡೆ ನೋಡ್ರಿ ಸ್ನೇಹಿತರೆ, ಚೆನ್ನಾಗೈತೆ, ಒಳ್ಳೆ ಮಸ್ತ್. ತೊಗೊಂಬರ್ರಿ ಅಣ್ಣ, ಚೆನ್ನಾಗೈತೆ ನೋಡ್ರಿ ಸ್ನೇಹಿತರೆ. ಇದು ಕೂಡ ಮಸ್ತ್, ಇದು ಆ್ಯಕ್ಟಿವ್ ಐತೆ ಸ್ನೇಹಿತರೆ, ಒಳ್ಳೆ ಬೆಳೆಯುವಂಥದ್ದು. ಪ್ರಾಪರಾಗಿ ನಾನು ಕಾಳಜಿ ಮಾಡಿ ಇದಕ್ಕೆ ಮೇಯಿಸಿ ಅದ್ರ ತಕ್ಕಂಗೆ ನಾನು ಜೋಪಾನ ಮಾಡ್ತೀನಿ ಇದನ್ನು ಅನ್ನೋ ಸ್ನೇಹಿತರೆ ಅವರು ಒಯ್ರಿ ಇದನ್ನು. ಆಮೇಲೆ ಕೆಲವೊಬ್ರಿಗೆ ಏನು ಹೇಳೋದು, ನಾವು ಯಾವುದೇ ತಯಾರಿ ಇಲ್ದಂಗೆ ಸ್ನೇಹಿತರೆ ಚೆನ್ನಾಗಿರೋ ಹಸುಗಳನ್ನು ದಯವಿಟ್ಟು ಒಯ್ದು ಅದನ್ನು ಹಾಳು ಮಾಡಬೇಡ್ರಿ. ಅದ್ರ ಪದ್ಧತಿ ಸೇರಿ ಅದ್ರ ಪ್ರಕಾರ ನಾನು ಕಾಳಜಿ ಮಾಡ್ತೀನಿ, ಮಾಡ್ಯಾನಿ, ಅನುಭವ ಐತಿ ಅಥವಾ ಏನೋ ಒಂದು ಮಾಡಾಕತ್ತಾನಿ ಅಂತಂದು ನೀವು ಡಿಸೈಡ್ ಮಾಡಿದಾಗ ದಯವಿಟ್ಟು ಈ ಥರ ಹಸುಗಳನ್ನು ಒಯ್ಯಿರಿ. ಒಳ್ಳೆ ಹಾಲು ಬರ್ತವೆ. ಆಮೇಲೆ 2ನೇ ಸೂಲು 3ನೇ ಸೂಲು ನಾನು ಭಾಳ ದಿನದವರೆಗೂ 2ನೇ 3ನೇ ಸೂಲು ಕೂಡ ನಾನು ಮಾಡ್ತೀನಿ ನನ್ನ ಫಾರ್ಮ್ ಒಳಗೆ ಮಣಕಾನ ಅನ್ನೋರು. ಈ ಥರ ಹಸುಗಳನ್ನು ತೊಗೊಂಡೋಗಿ ಸ್ನೇಹಿತರೆ, ಭಾಳ ಚೆನ್ನಾಗೈತೆ ನೋಡ್ರಿ ಅದು. ಇವಾಗ ನೆಕ್ಸ್ಟ್ 2ನೇ ಸೂಲು 3ನೇ ಸೂಲಿಗಂತೂ ಒಳ್ಳೆ ಇನ್ನೂ ಹೆವಿ ಆಗ್ತತಿ ಇದು. ಬಾಬಣ್ಣ, ಇದು 2 ಹಲ್ ಅಂದ್ರಲ್ಲ? 2 ಹಲ್ ರೀ. ಇದು ಗಬ್ಬ ಅಲ್ಲ? ಗಬ್ಬ. ಎಷ್ಟು ಟೈಮ್ ಆಕತ್ರಿ ಇಳ್ಯಾಕೆ? ಇನ್ನೊಂದು ವಾರ ಐತ್ರಿ ಟೈಮ್. ಇನ್ನೊಂದು ವಾರ ಟೈಮ್ ಐತ್ರಿ? ಇನ್ನೊಂದು ವಾರ ಟೈಮ್ ಅಂತ ಸ್ನೇಹಿತರೆ. ಏನು ಹೇಳ್ತೀರಿ ಹಾಲಿಂದ ಅಪೇಕ್ಷೆ ಹೊತ್ತಿಗಿದು ಫಸ್ಟ್ನೇ ಸೂಲಿಗೆ? ಫಸ್ಟ್ನೇ ಸೂಲಿಗೆ ಬರ್ತೈತ್ರಿ, ಒಂದು ದಿನಕ್ಕೆ ಒಂದು 15 ಲೀಟ್ರ್ ಬರ್ತೈತ್ರಿ ದಿನಕ್ಕೆ. ಅಂದ್ರೆ ಹೊತ್ತಿಗೆ ಒಂದು 7 ಬರ್ತೈತ್ರಿ? 7-8 ಬರ್ತೈತ್ರಿ. ಹ್ಞೂ ರೀ, ಹೊತ್ತಿಗೆ. ಇನ್ನೂ ಒಂದು 15 ದಿನ ರೀ? 15 ದಿನ ಐತ್ರಿ ಟೈಮ್. ತೊಡಿ ಇನ್ನೂ ಮಾಡ್ತೈತೇನಲ್ರಿ ಚೆನ್ನಾಗಿ? ಭಾಳ ಚೆನ್ನಾಗಿ ಮಾಡ್ತೈತ್ರಿ ತೊಡಿ. ರೀ ಬ್ಯಾಕ್ ಸೈಡ್ ನೋಡ್ರಿ ಸ್ನೇಹಿತರೆ, ಬ್ಯಾಕ್ ಸೈಡ್ ಇದ್ರದ್ದು ಅಡ್ಡರ್ ಗೊತ್ತಾಗತ್ತೆ ನಿಮಗೆ, ಭಾಳ ಬರ್ತೈತಿ. ಹಿಂದೆ ಬಂದದ ಅಡ್ಡರೆಲ್ಲ ಚೆನ್ನಾಗಿದೆ ಸ್ನೇಹಿತರೆ, ಒಳ್ಳೆ ಡಿಸೆಂಟ್ ಐತೆ. ಲಾಂಗ್ ಟೈಮ್ ನೀವು ಇಟ್ಕೊಂತ ಫಾರ್ಮ್ನಾಗ 2ನೇ 3ನೇ ಸೂಲು ಮಾಡಿ ಕಾಳಜಿ ಮಾಡಿ ಅಂತಂದ್ರೆ ಇದನ್ನ ತಗೋಬೋದು. ಏನು ಹೇಳ್ತೀರಿ ಅಣ್ಣ ವ್ಯಾಪಾರ ಇದಕ್ಕೆ?
ಇದಕ್ಕೆ 95 ಹೇಳ್ತೀವಿ. ಹ್ಞೂ ಫೈನಲ್ ಹೆಚ್ಚು ಕಮ್ಮಿ ಕೊಡ್ತೀರಿ ಬಂದ್ರೆ? ಹೆಚ್ಚು ಕಮ್ಮಿ ಕೊಡ್ತೀವಿ. ಹ್ಞೂ ಓಕೆ ಸ್ನೇಹಿತರೆ ಬರ್ರಿ ನೋಡ್ರಿ, ಹೇಳುವಂಥ ವ್ಯಾಪಾರನೇ ಸ್ನೇಹಿತರೆ ಅದೇ ಫೈನಲ್ ಆಗಿರಲ್ಲ ಅಥವಾ ಅದರ ಎಡಬಲನೇ ಇರಲ್ಲ. ನೀವು ಬಂದು ತಗೊಂಡೋಗಿ ನೋಡಿದ್ರೆ ಇನ್ನೂ ಒಳ್ಳೆ ವ್ಯತ್ಯಾಸ ಆಗ್ತಾವೆ. ಹೇಳಿರೋಂಥ ವ್ಯಾಪಾರದಿಂದನೂ ಒಳ್ಳೆ ರೇಟಿನ ವ್ಯತ್ಯಾಸ ಆಗ್ತದೆ ಸ್ನೇಹಿತರೆ. ಫೈನಲ್ ಎಲ್ಲಿಗೆ ಬಂದ್ರೆ ಕೊಡೋದ್ರಿ ಅಣ್ಣ ಇದು? 95 ಹೇಳ್ತೀವ್ರಿ. ಹ್ಞೂ ಹೆಚ್ಚು ಕಮ್ಮಿ ಕೊಡ್ತೀವ್ರಿ. ಬಂದ ಮೇಲೆ ವ್ಯಾಪಾರ ಕುಂತ ಮೇಲೆ ಮಾತಾಡಿದ್ರೆ ಓಕೆ ರೀ, ಹೆಚ್ಚು ಕಮ್ಮಿ ಕೊಡ್ತೀವಿ. ತಗೊಂಬರ್ರಿ ಅಣ್ಣ ಇನ್ನೊಂದು ಹಸು. ಓಕೆ ಬಂದ್ ಸ್ನೇಹಿತರೆ, ಇನ್ನೊಂದು ಹಸು ಇದು ನೋಡ್ರಿ. ಸ್ನೇಹಿತರೆ ಇವಾಗ ಏನಿದು ನೋಡತ್ತೀರಲ್ಲ ಹಸು ಸ್ನೇಹಿತರೆ, ಇದ್ರೊಳಗೆ ಒಂದು ಸ್ವಲ್ಪ ಈ ಏನು ದೇಶಿ ಹಸು ಆಮೇಲೆ ಅಥವಾ ಜವಾರಿ ಹಸುವಿನ ಗುಣ ಏನೈತಲ್ಲ ಒಂಚೂರು ಸ್ವಲ್ಪ ಹೆಚ್ಚಿಗೆ ಐತಿ. ಯಾಕಂದರೆ ಇದು ನಮ್ಮ ಪ್ರಾಪರ್ ಗ್ರಾಮೀಣ ಭಾಗದೊಳಗೆ ಹೆಂಗೆ ಬ್ರೀಡ್ ಆಗ್ತಾವಲ್ಲ ಈ HF ಆಗಿರ್ತವೆ, ಬಟ್ ಸ್ವಲ್ಪ ಸ್ವಲ್ಪ ದೇಸಿ ಹಸುಗಳ ತಳಿ ಮಿಕ್ಸ್ ಆಗಿ ಬ್ರೀಡ್ ಆಗಿ ಏನು ಬಂದಿರ್ತಾವಲ್ಲ ಆ ಥರ. ಬಾಬಣ್ಣ ಇದು ವಾತಾವರಣಕ್ಕೆಲ್ಲ ಒಳ್ಳೆ ತಡಿತತ್ತಲ್ಲ ಎಲ್ಲ ನಮ್ಮಲ್ಲಿ ಎಲ್ಲಾರು ಮೇಯಿಸ್ಲಿ ರೀ. ಸ್ನೇಹಿತರೆ ನೋಡ್ರಿ, ಮನಿಗಿನಿಗೆ ಕಟ್ಟಿ ನಾನು ಡೈರಿಗೆ ಹಾಕ್ತಾನೆ, ಮನಿಗೂ ಆಗಲಿ ಡೈರಿಗೂ ಹಾಕೋದಾಗ್ಲಿ ಅಂತ ನನ್ನರಿಗೆ ಈ ಹಸು ಕೂಡ ಭಾಳ ಸೂಕ್ತವಾಗೈತಿ ಸ್ನೇಹಿತರೆ. ಇದು ಹಲ್ರಿ ಬಾಬಣ್ಣ? ಆರಲ್ರಿ. ಆರಲ್ರಿ? ಹ್ಞೂ ರೀ, ಆರಲ್ ಅಂತ ಸ್ನೇಹಿತರೆ. ಇದು ಆರಲ್ಲು ಎಷ್ಟನೇ ಸೂಲ್ ರೀ? ಎರಡನೇದ್ರಿ. ಈಗ ಇಳಿದ್ರೆ ಈಗ ಇಳಿದ್ರೆ ಎರಡನೇದಾ? ಎರಡನೇದು. ಇಳಿದ್ರೆ ಎರಡನೇ ಸೂಲ್ ಅಂತ ಸ್ನೇಹಿತರೆ. ತೊಡಿ ನೋಡ್ರಿ ಸ್ನೇಹಿತರೆ, ತೊಡಿ ಮಸ್ತ್ ಐತಿ. ತೊಡಿ ಎಲ್ಲ ಚೆನ್ನಾಗಿ ಮಾಡ್ಯಾನ. ಬಡಿಗಿಂತ ಒಳಗದಾವ. ಎಷ್ಟು ಟೈಮ್ ಆಗತ್ರಿ ಇಳಿಯಕ್ಕೆ? ಇನ್ನು 15 ದಿನ ಟೈಮ್. 15 ದಿನ. ಹಾಗಾದ್ರೆ ಇನ್ನೂ ಒಳ್ಳೆ ತೊಡಿ ಮಾಡ್ತತಿ ಇದು. ಇನ್ನೂ ಭಾಳ ತೊಡಿ ಮಾಡ್ತಾರೆ. ಇನ್ನೂ ಭಾಳ ಐತ್ರಿ. ಹ್ಞೂ ರೀ. ಸ್ನೇಹಿತರೆ ನೋಡ್ರಿ, ಒಳ್ಳೆ ಆಕ್ಟಿವ್ ಕೂಡ ಐತೆ ದನ ಇದು, ಚೆನ್ನಾಗಿ ನೋಡ್ರಿ. ತೊಡಿ ನೋಡ್ರಿ ಬ್ಯಾಕ್ ಸೈಡ್. ಏನು ಹೇಳ್ತೀರಿ ಹಾಲಿಂದ ಅಪೇಕ್ಷೆ ಹೊತ್ತಿಗೆ? ಹೊತ್ತಿಗೆ ಒಂದು 10 ಲೀಟ್ರ್ ಬರ್ತೈತ್ರಿ ಇದು. ಹೊತ್ತಿಗೆ ಒಂದು 10 ಲೀಟ್ರ್ ಹೇಳ್ತೀರಿ. ಓಕೆ. ಸೂಲ್ ಎಷ್ಟಂದ್ರಿ? ಈಗ ಹೇಳಿದ್ರೆ ಎರಡನೇದ್ರಿ. ಎರಡನೇದಲ್ರಿ? ಆರಲ್ ಐತ್ರಿ. ಹ್ಞೂ ರೀ. ಚೆನ್ನಾಗಿದೆ ಸ್ನೇಹಿತರೆ ಹಸು. ಇಸ್ಕಾಯಕ್ ಬಡವ ಫೋಟೋ. ಇದಕ್ಕೇನಣ್ಣ ವ್ಯಾಪಾರ? ಇದಕ್ಕೆ 1.10 ಹೇಳ್ತೀವ್ರಿ. ಹಾಂ ರೀ. ಹೆಚ್ಚು ಕಮ್ಮಿ ಕೊಡ್ತೀವಿ. ಹ್ಞೂ ರೀ. ಓಕೆ ಸ್ನೇಹಿತರೆ, ಇದು ಕೂಡ ಬರೋಬ್ಬರಿ ಆಕ್ಟಿವ್ ಐತೆ ನೋಡ್ರಿ ಹಸು ಸ್ನೇಹಿತರೆ. ಒಳ್ಳೆ ಚೆನ್ನಾಗಿ ಆಕ್ಟಿವ್ ಐತಲ್ರಿ, ಓಡಾಡಿ ಮೇಯಕ್ಕೆ ಇದು? ಎಲ್ಲಾರು ಮೇಯಿಸ್ಲಿ ರೀ ಅವರು. ಹ್ಞೂ ರೀ. ಓಕೆ ಚೆನ್ನಾಗೈತೆ ಸ್ನೇಹಿತರೆ ಹಸು ಇದು ಕೂಡ. ಸ್ನೇಹಿತರೆ ನೋಡ್ರಿ, ಮತ್ತೊಂದು ಬಂತು ಹಸು HF. ಒಳ್ಳೆ ಹೆವಿ ಹಸು ಇದು ಈ ಬ್ಯಾಚ್ ಒಳಗೆ. ಇದನ್ನು ಕೂಡ ತೊಗೊಂಬರ್ರಿ ಅಣ್ಣ ಹೋಗೋಣ. ಭಾಳ ಹೆವಿ ಇರುವಂಥ ಹಸು ಸ್ನೇಹಿತರೆ ಈ ಬ್ಯಾಚ್ ಒಳಗೆ ಇದು. ಚೆನ್ನಾಗೈತಿ ಇದು, ಆಕ್ಟಿವ್ ಐತೆ ಸ್ನೇಹಿತರೆ. ಭಾಳ ಹೆವಿ ದೊಡ್ಡ ಅಡ್ಡರ್ ಸ್ನೇಹಿತರೆ. ಇಡೀ ಬ್ಯಾಚ್ ಒಳಗೇನೆ ದೊಡ್ಡ ಅಡ್ಡರ್ ಸೈಜ್ ಇರುವಂಥ ಹಸು ಇದು. ಕೆಚ್ಚಲು ನೋಡ್ರಿ ಹೆಂಗೈತಿ ನೋಡ್ರಿ ಹಸು ನೋಡ್ರಿ ಸ್ನೇಹಿತರೆ. ನೋಡ್ರಿ ಪ್ಯೂರಿಟಿ ಒಳಗೆ ಈ ಎಲ್ಲ ಬ್ಯಾಚ್ ಒಳಗೂ HF ಪ್ಯೂರಿಟಿ ಒಳಗೆ ಸ್ನೇಹಿತರೆ ಭಾಳನೇ ಹೆಚ್ಚಿಗೆ ಜಾಸ್ತಿ ಪ್ಯೂರಿಟಿ ಇರೋವಂಥ ಹಸು ಸ್ನೇಹಿತರೆ ಇದು. ಅಣ್ಣ ಹಂಗೆ ಹಿಡ್ಕೊಳ್ರಿ, ಅದೇ ಥರನೇ ಆಮೇಲೆ ಫೋಟೋ ತೆಗಿತೇನೆ ರೀ ನಾನು. ಹಂಗೆ ಹಿಡ್ಕೊಂಬಿಟ್ರಿ ನೋಡ್ರಿ ಸ್ನೇಹಿತರೆ. ಅಣ್ಣ ಇದು ಹಲ್ರಿ? ಕಡೆ ಅಲ್ರಿ. ಕಡೆ ಹಲ್ಲು. ಕಡೆ ಹಲ್ಲು ಅಂತ ಸ್ನೇಹಿತರೆ. ಆಮೇಲೆ ಎಷ್ಟು ಟೈಮ್ ಆಕತ್ರಿ ಇಳಿಯಕ್ಕೆ? ಇನ್ನು 15 ದಿನ ಟೈಮ್ ಐತ್ರಿ. ಹ್ಞೂ ರೀ. ಸೂಲು ಈಗ ಇಳಿದ್ರೆ 3ನೇದ್ರಿ. ಈಗ ಇಳಿದ್ರೆ 3ನೇ ಸೂಲ್ ರೀ? ಹ್ಞೂ ರೀ. ಈಗ ಇಳಿದ್ರೆ 3ನೇ ಸೂಲ್ ಅಂತ ಸ್ನೇಹಿತರೆ. ಕೆಚ್ಚಲು ನೋಡ್ರಿ ಸ್ನೇಹಿತರೆ, ಇದ್ರದ್ದು ಬರೋಬ್ಬರಿ ಐತಿ ಕೆಚ್ಚಲು. ಭಾಳ ಹೆವಿ ಹ್ಯೂಜ್ ಸೈಜ್ ಅಡ್ಡರ್ ಐತ್ರಿ. ನರ ಎಲ್ಲ ಚೆನ್ನಾಗಿ ಮಾಡ್ಯ ಸ್ನೇಹಿತರೆ. ಭಾಳ ಹೆವಿ ಮಿಲ್ಕಿಂಗ್ ಹಸು ಸ್ನೇಹಿತರೆ ಇದು. ಅಲ್ಲಿ ಎಷ್ಟು ಅಂದ್ರಲ್ಲಣ್ಣ? ಕಡೆ ಅಲ್ರಿ. ಕಡೆ ಅಲ್ಲಲ್ಲ? ಇನ್ನೊಂದು ಎಷ್ಟು, ಒಂದು 15 ದಿನ ಆಕತ್ರಿ ಇಳ್ಯಾಕ? 15 ದಿನ ಆಯ್ತು. ಹ್ಞೂ ರೀ.
ಏನು ಹೇಳ್ತೀರಣ್ಣ ಹಾಲಿಂದ ಅಪೇಕ್ಷೆ ಹೊತ್ತಿಗೆ? ರೈತರೇ ಒಂದು ಹೊತ್ತಿಗೆ 13-14 ಲೀಟರ್ ಹೇಳ್ಯಾರ್ರಿ. ಹೊತ್ತಿಗೆ 13-14 ಹೇಳ್ಯಾರ್ರಿ. ಭಾಳ ಹೆವಿ ಸ್ನೇಹಿತರೆ ಹಸು ಇದು. ಸ್ನೇಹಿತರೆ ನೋಡ್ರಿ, ಇದು ಪ್ರಾಪರ್ ಡೈರಿ ಫಾರ್ಮ್ನರಿಗೆ ಕಮರ್ಷಿಯಲ್, ಬಟ್ ಕಾಳಜಿ ಬೇಕ್ರಿ ಇದಕ್ಕೆ. ಅದು ಅಷ್ಟು ಜಾಸ್ತಿ ಹಾಲು ಕೊಡ್ತತಿ ಅಂದ್ರೆ ಅಷ್ಟು ಜಾಸ್ತಿ ಕಾಳಜಿ ಇರ್ತೈತೆ ರೀ ಇದಕ್ಕೆ. ಭಾಳ ಒಳ್ಳೆ ಜಾತಿ ಒಳಗೆ ಚೆನ್ನಾಗಿರುವಂಥ ಹಸು ಸ್ನೇಹಿತರೆ ಇದು HF ಒಳಗೆ. ಏನು ಹೇಳ್ತೀರಿ ನಾವು ವ್ಯಾಪಾರ? ಇದಕ್ಕೆ 1.20 ಹೇಳ್ತೀವಿ. 1.20 ಫೈನಲ್ ಹೆಚ್ಚು ಕಮ್ಮಿ ಕೊಡ್ತೀರಿ? ಹೆಚ್ಚು ಕಮ್ಮಿ ಬಂದು ಮಾತಾಡೋದು ಹೆಚ್ಚು ಕಮ್ಮಿ ಕೊಡ್ತೀವಿ. ಹ್ಞೂ ರೀ. ಓಕೆ ರೀ, ಸರಿ ರೀ. ನೋಡಿದ್ರಲ್ಲ ಸ್ನೇಹಿತರೆ, ಇವಾಗ ಭಾಳ ಹೆವಿ ಐತೆ ಸ್ನೇಹಿತರೆ ಹಸು ಇದು. ಭಾಳ ಅಂದ್ರೆ ಭಾಳ ಗಿಡ್ಡರ್ ಕೂಡ ಆ್ಯಕ್ಟಿವ್ ಕೂಡ ಐತೆ ಸ್ನೇಹಿತರೆ. ಸ್ಟಾರ್ಟಿಂಗಿಂದಾನೇ ನಾನು ತಗೊಂಡು ಹೋದ್ಮೇಲೆ ಒಳ್ಳೆ ಕಾಳಜಿ ಮಾಡಿ ಕಮರ್ಷಿಯಲ್ ದುಡಿಬೇಕು ನಾನು ಹಾಲಿಂದ ಅನ್ನೋರಿಗೆ. ಭಾರಿ ಒಳ್ಳೆ ಹಸು ಸ್ನೇಹಿತರೆ. ಒಳ್ಳೆ ಕಾಳಜಿ ಬೇಕು ಇದಕ್ಕೆ. ಭಾಳ ಕಾಳಜಿ ಮಾಡಿದ್ರೆ ಒಳ್ಳೆ ಹಾಲು ಕೂಡ ಕೊಡ್ತೈತಿ. ಮಸ್ತ್ ಐತೆ ನೋಡ್ರಿ. ಸ್ನೇಹಿತರೆ ನೋಡಿದ್ರಲ್ಲ, ಇವಾಗ ಎಲ್ಲ ಹಸುಗಳನ್ನು ಕಂಚರಗಟ್ಟಿ ಗ್ರಾಮದೊಳಗೆ ಚೆನ್ನಾಗದವು ಸ್ನೇಹಿತರೆ ಎಲ್ಲವೂ. ಸ್ನೇಹಿತರೆ ನಾನು HF ತಂದು ಬ್ರೀಡ್ ಮಾಡ್ತಾನೆ ಫಾರ್ಮಿಗೆ ಅಂತ ಅನ್ನೋರಿಗೆ ಭಾರಿ ಚೆನ್ನಾಗಿರುವಂಥ ಹಸುಗಳು ಸಿಗ್ತಾವೆ ಸ್ನೇಹಿತರೆ. ಬಟ್ HF ವಿಚಾರವಾಗಿ ಸ್ನೇಹಿತರೆ ಭಾಳ ಕಾಳಜಿ ಬೇಕು. ಏನಂತೀರಿ ಬಾಬಣ್ಣರ ಇದ್ರ ವಿಚಾರವಾಗಿ, ಕಾಳಜಿ ವಿಚಾರವಾಗಿ? ನೀವು HF ಬ್ರೀಡ್ ಬೇರೆ ಬ್ರೀಡಿಗೆ ಹೋಲಿಸಿದ್ರೆ HF ಬ್ರೀಡ್ ವಯರ್ ಏನು ಕಾಳಜಿ ಅದಕ್ಕೆ? ಯಾಕಂದ್ರೆ ಹಾಲು ಭಾಳ ಕೊಡ್ತಾವೆ, ಲಾಭನೂ ಕೊಡ್ತಾವೆ, ಬಟ್ ಅದ್ರ ತಕ್ಕಂಗೆ ಏನು ಕಾಳಜಿ ಬೇಕು? ಕಾಳಜಿ ಮಾಡಿದ್ರೆ ಅವ್ರಿಗೆ ತಕ್ಕಂಗೆ ಮೇಂಟೆನೆನ್ಸ್ ಮಾಡಿದ್ರೆ ಹ್ಞೂ ಜಾಸ್ತಿ ಆಕೈತಿ ಹೊರತು ಕಮ್ಮಿ ಆಗೋದಲ್ರಿ. ಹ್ಞೂ ಅವ್ರು ಒಂದಿನ ಮೇವು ಹಾಕೋದು, ಒಂದಿನ ಹಸಿ, ಒಂದಿನ ಒಣದ ಹಾಕಿದ್ರೆ ಹಂಗೆ ಬರೋದಲ್ರಿ ಅದು. ಹ್ಞೂ ಎಲ್ಲ ಮಿಕ್ಸೆಡ್ ಹಾಕ್ಬೇಕ್ರಿ. ಹ್ಞೂ ಒಂದ್ ಹೊತ್ತು ಹಸಿ ಹಾಕಿದ್ರೆ 2 ಹೊತ್ತು ಒಣ ಮೇವ್ನಾರ ಹಾಕ್ಬೇಕ್ರಿ. ಒಂದ್ ಹೊತ್ತು ಹಸಿ ಹಾಕಿದ್ರೆ 2 ಹೊತ್ತು ಒಣ ಮೇವು ಹಾಕ್ಬೇಕ್ರಿ. ಬರೀ ಹಸಿ ಮೇವು ಮೇಯಿಸಿ ಬರೀ ಹಸಿ ಮೇವು ಅಂದ್ರೆ ಆಕಳ ಇಕ್ನೆ ಇದು ಆಕ್ಟಿವ್ ಇರೋದಲ್ರಿ. ಆಮೇಲೆ ಅದ್ರ ತಕ್ಕಂಗೆ ತಿಂಡಿ, ಫುಡ್, ಪೇಣಿ ಎಲ್ಲ ಪಾಲಿಶ್ ತೌಡು ಎಲ್ಲಾ ಫುಡ್ ಹಾಕಿದ್ರೆ ಅವ್ರು ನಾವು ಏಟ್ ಹಾಕ್ತಿರೋದು ಅದಕ್ಕಿಂತ ಹಾಲು ಜಾಸ್ತಿ ಬರ್ತಾವ್ರಿ. ಅವ್ರದ್ ಮೇಲೆ ಡಿಫ್ರೆನ್ಸ್. ಆಮೇಲೆ ನೀಟ್ನೆಸ್ ಇರ್ಬೇಕ್ರಿ, ಸ್ವಚ್ಛ ಇರ್ಬೇಕು ಭಾಳ ಜಾಗ. ಟೈಮ್ ಟು ಟೈಮ್ ಎಲ್ಲ ಅದಕ್ಕೆ ಅವ್ರು ಕ್ಲೀನ್ ಮಾಡ್ಕೊಂತ ಕ್ಲೀನ್ ಮಾಡ್ಲಿ ಬಿಡ್ಲಿ ರೀ. ಮೆಸೇಜ್ ಇಂಪಾರ್ಟೆಂಟ್, ಮೇನ್ ಮೆಸೇಜ್ ರೀ. ರೀ ಓಕೆ, ಕ್ಲೀನ್ ಮಾಡ್ಲಿ ಬಿಡ್ಲಿ ರೀ, ಮೆಸೇಜ್ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್. ಓಕೆ, ಸರಿ ರೀ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ಕಂಚರಗಟ್ಟಿ ಗ್ರಾಮದೊಳಗೆ ಇವಾಗ ಮತ್ತೆ ನೆಕ್ಸ್ಟ್ ಹೊಸ ಬ್ಯಾಚ್ನೊಂದಿಗೆ ಮತ್ತೆ ನಾವು ಬರೋಣ ಸ್ನೇಹಿತರೆ. ಅಲ್ಲಿವರೆಗೂ ಮತ್ತೆ ನಾನು ಭೇಟಿ ಆಗ್ತೀನಿ ಭಾಳ ಜಲ್ದಿನೇ ಎಲ್ರಿಗೂ.